ದೇವರ ದರ್ಶನ ಮತ್ತು ಐತಿಹಾಸಿಕ ಸ್ಥಳ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಪುಟ್ಟೇನಹಳ್ಳಿ ಇರೋ ಚೌಡೇಶ್ವರಿ ಅಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇಲ್ಲಿನ ಅರ್ಚಕರಿದ್ದಾರೆ, ಬನ್ನಿ ಇಲ್ಲಿನ ವಿಶೇಷತೆಯನ್ನು ಪ್ರತಿಯೊಂದು ತಿಳ್ಕೊಳ್ಳೋಣ. ಸ್ವಾಮಿ ನಮಸ್ತೆ. ಇಲ್ಲಿನ ವಿಶೇಷತೆ ಏನು ಸ್ವಾಮಿ? ಇಲ್ಲಿ ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನಿಮ್ಮ ಹೆಸರು ತಿಳಿಸ್ಕೊಳ್ಳಿ. ನನ್ನ ಹೆಸರು ನಾಗರಾಜ್ ಭಟ್ ಅಂತ. ನಾನಿಲ್ಲಿ 6, 7, 8 ವರ್ಷದಿಂದ ಅಮ್ಮನ ಸೇವೆ ಮಾಡ್ಕೊಂಡಿದ್ದೀನಿ. ಚೌಡೇಶ್ವರಿ ದೇವಿಯ ಕ್ಷೇತ್ರ ಇದು. ಇವರು ಮೂಲತಃವಾಗಿ ಅಮಟಗೂರಿಂದ ಬಂದವರು. ಆಂಧ್ರ ಹತ್ರ ಅಮಟಗೂರು ಅಂತಿದೆ, ಅಲ್ಲಿಂದ ನಮ್ಮ ಮುನಿಯಮ್ಮ ಕೃಷ್ಣಪ್ಪ ಅಂತ ಸಂಸ್ಥಾಪಕರು. ಆ ಮುನಿಯಮ್ಮನ ಜೊತೆ ಈ ದೇವಿ ಅವರ ಒಂದು ಭಕ್ತಿಗೆ ಅವ್ರು ಕೇಳಿಕೊಂಡಾಗ ಅವರು ಕೋರಿಕೆಯ ಮೇಲೆ ಬಂದಂಥ ಶಕ್ತಿ ದೇವತೆ ಇದು. ಪ್ರತಿಷ್ಠಾಪನೆ ಮಾಡಿದ್ದಲ್ಲ, ಆಮೇಲೆ ಪ್ರತಿಷ್ಠಾಪನೆ ಮಾಡಿದ್ದು. ಇವರು ಮೂಲತಃವಾಗಿ ಬಂದವರು. ಈ ಅಣ್ಣಮ್ಮ ದೇವಿ, ವನಶಂಕರಮ್ಮ ಎಲ್ಲ ಹೊರಗಡೆಯಿಂದ ಯಾವ ರೀತಿ ಬಂದು ಸ್ಥಾಪನೆ ಆದರೂ ಅದೇ ರೀತಿಯಲ್ಲಿ ಚೌಡೇಶ್ವರಿ ದೇವಿ ಮೂಲತಃವಾಗಿ ಅಮಟಗೂರಿಂದ ಬಂದವರು. ಇವರು ಮುನಿಯಮ್ಮನ ಜೊತೆ ಬಂದಂಥ ಮಹಾಶಕ್ತಿ ಇವಳು. ಇಲ್ಲಿ ಪ್ರತಿದಿನ ಬೆಳಗ್ಗೆ 7 ಅಭಿಷೇಕ ಆಗತ್ತೆ. ವಿಶೇಷವಾಗಿ ಮಂಗಳವಾರ ಮತ್ತು ಶುಕ್ರವಾರ ರಾವು ಕಾಲದಲ್ಲೇ ಪೂಜೆ ಆಗತ್ತೆ. ಮಂಗಳವಾರ ಬೆಳಗ್ಗೆ ಪೂಜೆ ಪುನಸ್ಕಾರಗಳು ಯಾವುದು ಇಲ್ಲಿ ನಡೆಯೋದಿಲ್ಲ. 2ವರೆಗೆ ಅಭಿಷೇಕ. ಆವಾಗಲೇ ಅಭಿಷೇಕ, ಪೂಜೆ, ನಿತ್ಯಾರ್ಚನೆ, ನಿತ್ಯ ಪೂಜೆಗಳು ಆವಾಗ ಆ ಟೈಮಲ್ಲಿ ಆಗುತ್ತೆ. ಆ ಟೈಮಲ್ಲಿ ನಿಂಬೆಹಣ್ಣಿನ ದೀಪ ಅಮ್ಮನವರಿಗೆ ತುಂಬ ಶ್ರೇಷ್ಠ, ಎಲ್ಲರಿಗೂ ಗೊತ್ತಿದ್ದಂಥದ್ದು. ಭಕ್ತಾದಿಗಳು ತಮ್ಮ ಕೋರಿಕೆಯನ್ನು ಬೇಡಿಕೊಂಡು ತಮಗೆ ಬೇಕಾದಂಥ ಇಷ್ಟ ಸಿದ್ಧಿಯಿಂದ ಪಡಿಸ್ಕೊಳ್ಳೋಕ್ಕಾಗಿ, ತಮ್ಮ ಕಷ್ಟ ಪರಿಹಾರಕ್ಕಾಗಿ, ಸಂತಾನ, ಮದುವೆ ಆಗದೇ ಇದ್ದರೆ ಮದುವೆ, ಅಥವಾ ಉದ್ಯೋಗ ಆಗದೇ ಇದ್ದರೆ ಉದ್ಯೋಗ, ಸಾಲ ಬಾಧೆ ಇದ್ದರೆ ಸಾಲ ನಿವಾರಣೆಗಾಗಿ ಅತಿ ಶೀಘ್ರವಾಗಿ ಸಾಲವನ್ನು ನಿವಾರಣೆ ಮಾಡಿಕೊಡುವಂಥ ಆ ಒಂದು ಸಮಯದಲ್ಲಿ ನಿಂಬೆಹಣ್ಣು ದೀಪವನ್ನು ತಾಯಿಗೆ ಸಮರ್ಪಣೆ ಮಾಡೋದಲ್ಲಿ ಅವರಿಗೆ ಒಲಿತಾರೆ. ಕೆಲಸಗಳು ನಡೀತಾ ಇದೆ. ಇಲ್ಲಿ ಒಂದು ಇದು ಶಕ್ತಿ ಇಲ್ಲಿ ನಡೀತಕ್ಕಂಥದ್ದು ತುಂಬ ನಡೆದಿದೆ ಈ ರೀತಿ. ಇದು ಎಷ್ಟು ವರ್ಷ ಆಗಿರೋದು ಸ್ವಾಮಿ? ಇದು 32 ವರ್ಷ ಆಗಿದೆ ಈಗ. 32 ವರ್ಷ. ಪ್ರತಿ ನವರಾತ್ರಿಯಲ್ಲಿ 10 ದಿನ 10 ರೀತಿಯ ಅಲಂಕಾರದಲ್ಲಿ ಅಮ್ಮನವರಿಗೆ ಪೂಜೆ ಪುರಸ್ಕಾರಗಳು. ಪ್ರತಿ ವರ್ಷ ವಾರ್ಷಿಕೋತ್ಸವ ಆಗುತ್ತೆ. ಜೂನ್ ಎಂಡ್ ಮೇ ಫಸ್ಟ್, ಮೇ ಜೂನ್ ಫಸ್ಟಲ್ಲಿ ವಾರ್ಷಿಕೋತ್ಸವ. ಸಾಮಾನ್ಯ 5,000 ಜನ ಸೇರ್ತಾರೆ. ಅನ್ನದಾನ, ಪಲ್ಲಕ್ಕಿ ಉತ್ಸವ, ಮೆರವಣಿಗೆ ಇತ್ಯಾದಿ, ಹೋಮ ಇತ್ಯಾದಿ ಕಾರ್ಯಕ್ರಮಗಳು ನಡೀತದೆ, ವಿಜೃಂಭಣೆ ನಡೀತದೆ. ಅದನ್ನು ಬಿಟ್ಟು ಬೇರೆ ದಿನ ವಿಶೇಷತೆ ನಡೆಯುತ್ತಾ? ವಿಶೇಷತೆ ಅಂದರೆ ಬೇರೆ ದಿನ ಅಲ್ಲ, ಶುಕ್ರವಾರ ಮಂಗಳವಾರ ವಿಶೇಷವಾಗಿ ರಾಹುಕಾಲ ಪೂಜೆ ಅಷ್ಟೇ. ಇನ್ನು ಭಕ್ತಾದಿಗಳು ಯಾರು ಹೋಮ ಗೀಮ ಮಾಡಿಸಂಗಿದ್ರೆ ಮಾಡಿಸ್ಕೋಬೋದು, ಮಾಡಿಕೊಡ್ತೇವೆ ನಾವು. ಡೈಲಿ ಟೈಮಿಂಗ್ಸ್ ತಿಳಿಸ್ಕೊಡಿ. ಬೆಳಗ್ಗೆ 7 ಗಂಟೆಯಿಂದ 11, 2 ಸಾಯಂಕಾಲ 6 ಗಂಟೆಯಿಂದ 8 ಓಪನ್ ಇದೆ. ಇಲ್ಲಿನ ಸ್ಥಳ ತಿಳಿಸ್ಕೊಡ್ತಾರೆ. ಇದು JP ನಗರ 7 ಅಂತ ಪುಟ್ಟೇನಹಳ್ಳಿ, ನಿಯರ್ ಬೈ ಆಂಜನೇಯ ಸ್ವಾಮಿ ದೇವಸ್ಥಾನ. ಎದುರುಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಅದು ಉದ್ಭವವಾದಂಥ ಆಂಜನೇಯ ಸ್ವಾಮಿ ದೇವಸ್ಥಾನ. ವಿಶೇಷವಾಗಿ ಬಾಲದಲ್ಲಿ ಗಂಟೆ ಇದೆ. ಇನ್ನೂ ಒಂದು ಹೆಚ್ಚಿನಾಗಿ ಹೇಳಬೇಕು, ದಕ್ಷಿಣಾಭಿಮುಖವಾಗಿ ಮುಖ ಮಾಡಿದ್ದಾರೆ ಅವರು. ಚೌಡೇಶ್ವರಿಗೂ ಆಂಜನೇಯಗೆ ಎದುರ ಬದಲಾಗಿದ್ದಾರೆ. ಆಂಜನೇಯ ದಕ್ಷಿಣಕ್ಕೆ ಮುಖ ಮಾಡಿದ್ದಾರೆ, ಚೌಡೇಶ್ವರ ಉತ್ತರಕ್ಕೆ ಮುಖ ಮಾಡಿದ್ದಾರೆ ಇಬ್ಬರಿಗೂ. ಮತ್ತು ಅಶ್ವತ್ಥ ಮರ, ಭಾಳ 300 ವರ್ಷದ ಹಿಂದಿನ ಅಶ್ವತ್ಥ ಮರ ಇದು. ಇಲ್ಲಿ ನಾಗಸ್ಥಾಪನೆ ಎಲ್ಲ ಆಗಿದೆ, ಭಕ್ತಾದಿಗಳು ಮಾಡಿಸಿದ್ದಾರೆ. ಭಾಳ ಪ್ರಸಿದ್ಧವಾದ. ಹಾಗೆ ವಿಶೇಷತೆ ಏನಿಲ್ಲ, ಭಕ್ತಿ ಪ್ರಧಾನ. ಭಕ್ತಿಯಿಂದ ಬಂದು ಹಬ್ಬ ಶರಣಾಗದಲ್ಲ ಅಮ್ಮ ಕೋರಿಕೆಯನ್ನು ಕೊಟ್ಟು ಎಷ್ಟೋ ಜನಗಳಿಗೆ ಆಗಿದೆ. ಸಂತಾನ ಆಗಿದೆ, ಮದುವೆ ಆಗದಿದ್ರೆ ಮದುವೆ ಆಗಿದೆ, ಕೋರ್ಟ್ ಕೆಲಸ ಜಯ ಆಗಿದೆ. ನಾನಾ ರೀತಿ ಒಳ್ಳೆ ಕೆಲಸಗಳು ಇಲ್ಲಿ ನಡೆದಿದೆ. ಅಷ್ಟೋ ದುಶ್ಚನಗಳು ಇಲ್ಲಿದೆ, ಭಕ್ತಾದಿಗಳು ಇದ್ದಾರೆ ಇಲ್ಲಿ ನಡೆದಂಥದ್ದು. ಥ್ಯಾಂಕ್ ಯು ಸರ್. ಎಲ್ಲರಿಗೆ ನಮಸ್ಕಾರ ರೀ. ಅಕ್ಕ ತಂಗಿಯರಿ, ಅಣ್ಣದವರು. ನನ್ನ ಹೆಸರು ಅಶೋಕ್ ಕುಮಾರ್. ಅಲ್ಲ, ಇಲ್ಲಿ ಎಷ್ಟು ವರ್ಷ ಆಯ್ತು? ಇಲ್ಲಿ ನಾವು ಬಂದು 3 ವರ್ಷದಿಂದ ಬರಕತ್ತಿ. ಇಲ್ಲಿ ನಮ್ಮ ಮಗಳು ಇರ್ತಾಳ್ರಿ, ಇಂಜಿನಿಯರ್. ಇಲ್ಲಿನ ಪವಾಡ ಏನು ಅಂತ ತಿಳಿಸ್ಕೊಡ್ತೀರಾ? ಅಂದ್ರೆ ನಿಮ್ಗೆ ಏನೇನು ಅನುಕೂಲ ಆಗಿದೆ? ನನಗೆ ಇಲ್ಲೇ ನೋಡ್ರಿ, ನಾವು ಮಗಳಿಗೆ ಬೇಡ್ಕೊಂಡಿದ್ವಿ ಮಗಳಾಗ್ಬೇಕಂತ ಕೇಸ. ಮೊಮ್ಮಗ ಹುಟ್ಟಿದ್ದಾರೆ. ಹಳೆ ಕೂಡ ಜಾಬ್ ಆಗ್ಯದ ರೀ, ಮಗಳಿಗೆ ಕೂಡ ಜಾಬ್ ಆಗಿದೆ. ನಾವು ಮನೆ ಬೇಡಿದ್ವಿ, ಮನೆ ಕೂಡ ಸಂತಾಪನ ಆಗ್ಯದ ರೀ. ಮನೆ ಕಟ್ಟಿದ್ವಿ 2 ಅಂತಸ್ತು. ಒಳ್ಳೆ ಫಂಕ್ಷನ್ ನಡೆದಿದೆ. ಮುಂದೆ ಹೆಸರು? ನನ್ನ ಹೆಸರು ಲೀಲಾವತಿ ಅಂತ ಹೇಳಿ. ಎಲ್ಲಿಂದ ಬರ್ತಿದ್ದೀರಾ? ನಾನು ದಕ್ಷಿಣ ಕನ್ನಡ ಜಿಲ್ಲೆ BC ರೋಡ್ ಬಂಟ್ವಾಳ ತಾಲೂಕಿಂದ ಬರ್ತಾ ಇದ್ದೀನಿ. ಬಟ್ ನನ್ನ ಮಗ ಇಲ್ಲಿದ್ದಾರೆ. ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ನಾನು ಸಾಧಾರಣ ಮಗನ ಮನೆಗೆ ಬಂದಾಗ ಇಲ್ಲಿ ವಿಸಿಟ್ ಕೊಡ್ತೇನೆ. ಆ ತಾಯಿ ಹೇಗಾದರೂ ಕರೆಸ್ಕೊಳ್ತಾಳೆ. ಇವತ್ತು ನನ್ನ ಮನಸ್ಸಲ್ಲಿದ್ದದ್ದು ಮಹಾಲಕ್ಷ್ಮಿ ಟೆಂಪಲಿಗೆ ಹೋಗುವ ಅಂತ ಇದ್ದೆ. ಮಗ ಹೇಳಿದ, ನಾನು ಇಲ್ಲೇ ಕಾರಲ್ಲಿ ಬಿಟ್ಟು ನಾನು ಹೋಗ್ತೇನೆ ಅಂತ ಹೇಳಿದೆ. ಆ ದೈವಶಕ್ತಿ, ಆ ತಾಯಿ ಕರೆಸ್ಕೊಳ್ತಾಳೆ. ಆಯಿತಾ? ನಾನು ಇಲ್ಲಿ ಬರುವಾಗ ಖಂಡಿತ ಬಾರದೆ ಹೋಗೋದಿಲ್ಲ ಇಲ್ಲಿ. ಮತ್ತು ಇಲ್ಲಿ ಯಾವಾಗ ಮಂಗಳವಾರ ಮತ್ತು ಶುಕ್ರವಾರ ರಾಹುಕಾಲದ ಟೈಮಲ್ಲಿ ಪೂಜೆ ಆಗ್ತದೆ.
ಅದು ಒಂದು ವಿಶೇಷ. ನೀವು ಅಮ್ಮನ ಹತ್ರ ಏನೋ ಬೇಡಿಕೆ ಇಟ್ಟಿದ್ರಾ? ಬೇಡಿಕೆ ಇಟ್ಟಿದ್ದೇನೆ, ಅದು ಸಕ್ಸಸ್ ಆಗಿದೆ. ಓಕೆ, ಅದು ಸಕ್ಸಸ್ ಆಗಿದೆ. ಮತ್ತು ಆ ತಾಯಿ ನನ್ನನ್ನು ಕರೆಸ್ಕೊಳ್ತಾಳೆ. ಅದು ಒಂದು ನನ್ನ ದೈವ ಸಂಕಲ್ಪವ, ಆ ತಾಯಿಯ ಕೃಪೆಯ ಗೊತ್ತಿಲ್ಲ. ನಾನು ಯಾವಾಗ ಸಹ ಬರಬಾರ್ದು ಅಂದ್ಕೊಂಡು, ಅಂದರೆ ಬರಬಾರ್ದು ಅಂತ ಹೇಳಿಲ್ಲ, ಟೈಮ್ ಕವರ್ ಆಗೋದಿಲ್ಲ. ಆದರೂ ಕೂಡ ಅಲ್ಲಿ ಬಿಸಿ ರೋಡಿಂದ ಇಲ್ಲಿ ಮಗನ ಮನೆಗೆ ಬಂದಾಗ ಆ ತಾಯಿ ಕರೆಸ್ಕೊಳ್ತಾಳೆ. ಆಯಿತಾ? ಅದು ಒಂದು ಆ ತಾಯಿ ನನ್ನ ಮೇಲೆ, ನಾನು ಆ ತಾಯಿ ಮೇಲೆ ಇಟ್ಟಿರುವ ನಂಬಿಕೆ, ಆ ತಾಯಿ ನನಗೆ ಆಶೀರ್ವಾದ. ಅದು ಖಂಡಿತ ಆಗ್ತದೆ. ನಂದು ಸಹ ನೆರವೇರಿದೆ ಕೆಲವು ಕಾರ್ಯ. ನಮಸ್ತೆ, ಎಷ್ಟು ವರ್ಷದಿಂದ ಬರ್ತಿದ್ದೀರಾ ನೀವು? ಸರ್ ನಮಸ್ತೆ, ನನ್ನ ಹೆಸರು ಶ್ರೀನಿವಾಸ್ ಅಂತ. ನಾನು ಸುಮಾರು 10-15 ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲಿಗೆ ದೇವಸ್ಥಾನಕ್ಕೆ. ಇದು ನಾಗಚೌಡೇಶ್ವರಿ ಅಂತ ದೇವಸ್ಥಾನ, ಇದು ಪುಟ್ಟೇನಹಳ್ಳಿಯಲ್ಲಿರೋದು. ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇದು ತುಂಬ ಪವರ್ಫುಲ್ಲು, ತುಂಬ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಟ್ಟಿರುವಂಥ ದೇವಸ್ಥಾನ. ಸುಮಾರು 100 ದಿನ ಭಕ್ತಾದಿಗಳು ಬರ್ತಾರೆ. ವಾರ್ಷಿಕೋತ್ಸವ ಇದಕ್ಕೆಲ್ಲನೂ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಇಲ್ಲಿ ಈ ಪೂಜೆ ಪುನಸ್ಕಾರ ನಡೆಸ್ಕೊಡ್ತಾರಂಥ ನಾಗರಾಜ್ ಭಟ್ರು ನಮಗೆ ಮುಖ್ಯವಾಗಿ ಒಂದು ಅಟ್ರ್ಯಾಕ್ಷನ್ ಅಂತಲೂ ಹೇಳ್ಬೋದು, ಇಲ್ಲ ನಮಗೆ ಸಹಾಯ ಮಾಡೋರು ದೇವಿ ಮುಖಾಂತರ ಅಂತಲೂ ಹೇಳ್ಬೋದು. ಅದರಿಂದ ನಮಗೆ ಈ ನಾಗಚೌಡೇಶ್ವರಿ ದೇವಸ್ಥಾನದಲ್ಲಿ ನಾಗರಾಜ್ ಭಟ್ರವರು ಮಾಡೋ ಪೂಜೆ ಪುನಸ್ಕಾರ ಸೇವೆ ಸಕಲವು ಭಾಳ ಜನಕ್ಕೆ ಅನುಕೂಲ ಆಗಿದೆ. ನಾವು ಕೇಳಿದ್ದನ್ನು ಅಮ್ಮ ನೆರವೇರಿಸ್ಕೊಟ್ಟಿದ್ದಾಳೆ. ಇಲ್ಲಿನ ಮುನಿಯಮ್ಮನವರು, ಈ ಸೇವಾಕರ್ತರು, ಈ ದೇವಸ್ಥಾನದ ಒಡೆಯರಾದಂಥವರು ಜನಕ್ಕೆ ಭಾಳ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದರಿಂದ ಇದು ತುಂಬ ಪ್ರಸಿದ್ಧವಾದಂಥ ದೇವಸ್ಥಾನ. 4-6 ಜನ ಬಂದು ನೋಡಿ, ನಮಗೂ ಇಲ್ಲಿ ಭಾಳ ಅನುಕೂಲ ಆಗಿದೆ. ಕಾರ್ಯಗಳು ಸಿದ್ಧಿಯಾಗಿದೆ, ಬೇಡ್ಕೊಂಡವರು ವರಗಳು ನೆರವೇರಿದೆ. ಭಟ್ರು ಹೇಳಿದಾಗೆ ಇಷ್ಟೊತ್ತವರೆಗೂ ನಿಂಬೆಹಣ್ಣಿನ ಪೂಜೆ ಆಗಲಿ, ನಿಂಬೆಹಣ್ಣಿನ ದೀಪ ಆಗಲಿ ಹಚ್ಚಿ ಮಾಡಿ ಅವರ ಬೇಡಿಕೆಗಳನ್ನು ಇಟ್ಕೊಂಡಾಗ ಖಂಡಿತ ಅದು ನೆರವೇರುತ್ತೆ. 4-6 ಜನ ಬಂದು ಹೋಗಿ. ತುಂಬ ಪ್ರಸಿದ್ಧಿಯಾದಂಥ ದೇವಸ್ಥಾನ. ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಪಕ್ಕದಲ್ಲೇ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಅಶ್ವತ್ಥಕಟ್ಟೆ ಇದೆ. ಸುಮಾರು 100 ವರ್ಷಗಳ ಹಳೆಯದು. ಅಲ್ಲೇ ನಾಗರಕಟ್ಟೆ ಎಲ್ಲ ಇದೆ. ಇಲ್ಲಿ ಸುತ್ತಮುತ್ತಲು ಜನ ತುಂಬ ಇಷ್ಟಪಡೋವಂಥ ದೇವಸ್ಥಾನ. ಭಾಳ ನೀಟಾಗಿ ಇಟ್ಕೊಂಡಿದ್ದಾರೆ, ನೀಟಾಗಿ ನೆರವೇರಿಸ್ತಾ ಇದ್ದಾರೆ ಪೂಜೆ ಪುನಸ್ಕಾರಗಳು. ಬೆಳಗ್ಗೆ ಸಾಯಂಕಾಲ ಪೂಜೆಗಳಾಗ್ತಾ ಇದೆ. ಖಂಡಿತ ಎಲ್ರಿಗೂ ಒಳ್ಳೆಯದಾಗಿರೋದ್ರಿಂದ ತಾವೂ ಬಂದು ಯಾರೇ ಆಗಲಿ ತಮ್ಮ ಬೇಡಿಕೆಗಳನ್ನ ಇಟ್ಟು ಪೂಜೆ ಪುನಸ್ಕಾರ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಸರ್ವೇ ಜನ ಸುಖಿನೋ ಭವಂತು.